ಇವತ್ತೆಂತ ಜಾಗದಲ್ಲಿ ತಗ್ಲಾಕೊಂಡೆ ಅಂದ್ರೆ ಬಚಾವ್ ತುಂಬಾ ಕಷ್ಟ ಅನ್ಸ್ಬಿಡ್ತು ಗುರು. ಏನು ಮಾತಾಡ್ರೆ ಬರೀ ಗಾಡಿ ಸೌಂಡ್ ಕೇಳಿಸ್ತಾವನೆ ಅಂತ ನೋಡ್ತಿದ್ದೀರಾ? ಬಡೂರ್ ಗಾಡಿ ಎಕ್ಸಾಸ್ಟ್ ಸೌಂಡ್ ಒಂಚೂರು ಕೇಳಲಿ ಅಂತ ಬಿಟ್ಟಿದೆ ಗುರು. ಕಾಮನ್ ಆಗಿ ಎಲ್ರಿಗೂನು ಎಕ್ಸಾಸ್ಟ್ ಸೌಂಡ್ ಕೇಳಿಸ್ಬೇಕು ಅಂದ್ರೆ ಒಂದು ಸೂಪರ್ ಬೈಕ್ ಇರ್ಬೇಕು, ಇಲ್ಲ ಸೂಪರ್ ಕಾರ್ ಇರ್ಬೇಕು. ನಮ್ಮಂತ ಮಿಡಲ್ ಕ್ಲಾಸ್ ಬಾಯ್ಸ್ ಹತ್ರ ಏನು ಇರಲ್ವಲ್ಲ. ಇರೋದ್ರಲ್ಲೇ ಎಕ್ಸಾಸ್ಟ್ ಸೌಂಡ್ ಕೇಳ್ಕೊಂಡು ಖುಷಿ ಪಡ್ಬೇಕು. ಅದೇ ಮನುಷ್ಯರು ಜೀವನ. ನಮಗೆಲ್ಲ ಗೊತ್ತಾಗೋಯ್ತು. ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ರಿಗೂ ಸ್ವಾಗತ ಅಲ್ಲ ಸುಸ್ವಾಗತ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಗುರು, ನಿಮ್ಗೆಲ್ಲ ಒಂದೇನೋ ಹೇಳ್ಬೇಕು. ಯಾರೋ ಹಿಂಗೆ ರೋಡಲ್ಲಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಬ್ರು ಸಿಕ್ಕಿದ್ರು. ಯೂಟ್ಯೂಬ್ ಇಂದ ಏನಪ್ಪಾ ಮಾಡಿ ಸಾಧಿಸಿದ್ಯಾ ಅಂತ ಕೇಳಿದ್ರು. ಅವ್ರಿಗೆ ನಾನು ಏನಂತ ರಿಪ್ಲೈ ಕೊಟ್ಟಿರ್ಬೋದು ಗೊತ್ತಾ? ಆಂಟಿ, ನನ್ಗೆ ಇವಾಗ 120 ಜನದ ಪ್ರೀತಿ ಸಿಕ್ಕಿದೆ ಅಂತ ರಿಪ್ಲೈ ಕೊಟ್ಟೆ. ಯಾಕಂದ್ರೆ ನನ್ಗಿರೋ ಸಬ್ಸ್ಕ್ರೈಬರ್ಸ್ ಅಷ್ಟು ಗುರು. ನಮ್ಮಂತ ಬಡವ್ರ ಮಕ್ಳನ್ನೆಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ, ಯಾರು ಬೆಳೆಸ್ತಾರೆ ಗುರು? ರೇ ನಮ್ಮ ಹುಡ್ಗ ಕಣ್ರಿ. ಅಂದ್ರು ಜನ ಒಂದಲ್ಲ ಒಂದಿನ ನಮ್ನ ಒಪ್ಕೊಂತಾರೆ ಅನ್ನೋ ಒಂದು ಚಿಕ್ಕ ಆಸೆ, ಭರವಸೆ. ಆದ್ರಿಂದ ನಾವು ನಮ್ ಶ್ರಮ ಅಂತೂ ಬಿಡಲ್ಲ. ಯಾವತ್ತಿದ್ರು ಮಾಡದೆ ನಿಮ್ಗ್ ತೋರಿಸ್ತಾ ಇರದೆ ಕಂಟೆಂಟ್ ವಿಡಿಯೋಗಳನ್ನ ಗುರು. ಆಮೇಲೆ ನೀವ್ ಎಲ್ಲೆಲ್ಲ ಹೋಗಿ ಏನೇನು ತಿಳ್ಕೊಂಡ್ಬಿಡ್ಬೇಡ್ರಿ. ಬರೀ ಇಂಥದೆಯಾ? ಸರಿ ಅಂತೇಳಿ ಹೊರಟೆ. ನೋಡಿದ್ರೆ ಗಾಡಿ ಲೆಫ್ಟಿಗೆ ಎಳಿದಿತ್ತು. ನೋಡಿದ್ರೆ ಪಬ್ಬು ಗುರು. ಅದ್ರ ಒಳಗಡೆ ಹೋಗೋಷ್ಟೆಲ್ಲ ಇನ್ನೂ ದೊಡ್ಡವರಾಗಿಲ್ಲ. ದೊಡ್ಡವರಾದಾಗ ನಿಮ್ಗೂ ತೋರಿಸ್ತೀನಿ, ನೋಡಿರಂತೆ. ಯಾವ ಬೋಳಿ ಮಗ ಹೇಳಿದ್ರಿ? ಅಣ್ಣ ಯಾರು ಹೇಳಿಲ್ಲ ಅಣ್ಣ, ನಾನೇ ಹೇಳಿದ್ದು. ಸಾರಿ, ಬೈಬೇಡ ಬಿಡೋಣ. ಆಯ್ತು ಆಯ್ತು ಅಂತ ಮುಂದೆ ಹೊರಟೆ. ನೋಡ್ರಿ ನಮ್ ಏರಿಯಾ ರೋಡ್ ಎಷ್ಟು ಪೀಸ್ಫುಲ್ ಆಗೈತೆ. ಹೋಗಕ್ಕೆ ಒಂಥರ ಮಜಾ ಗುರು. ಇನ್ನೊಂದೇನಂದ್ರೆ ನಮ್ BBMP ಅವರು ನೋಡ್ರಿ ಎಲ್ಲೆಲ್ಲಿ ರೋಡ್ ಸೈಡ್ ವಾಲ್ಸ್ ಇದೆಯಾ ಅದ್ರ ಮೇಲೆಲ್ಲ ಪೇಂಟಿಂಗ್ ಮಾಡೋದು, ಏನಾದ್ರು ಮಕ್ಳಿಗೆ ಜನಕ್ಕೆ ತಿಳಿಲಿ ಅಂತ ಸಂದೇಶ ಬರೆಯೋದು, ಇವೆಲ್ಲ ಮಾಡ್ತಾರಲ್ಲ. ಸೊ ಅದು BBMP ಅವ್ರ ಬಗ್ಗೆ ಖುಷಿ ಕೊಡೋ ಅಂತ ವಿಷಯ ಗುರು. ಅದು ಗುರು, ಜೀವನದಲ್ಲಿ ಫ್ರೀಡಮ್ ಅಂದ್ರೆ ಏನು ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ ಗುರು. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಜೀವನ ಅನ್ನೋದು ಬರೀ ದುಡಿಯೋದು ಒಂದೇ ಅಲ್ಲ ಗುರು. ಪ್ರತಿ ಒಂದ್ರಲ್ಲೂ ಎಂಜಾಯ್ಮೆಂಟ್ ಅನ್ನೋದು ಇರ್ಬೇಕು. ಅವಾಗೆ ಜೀವನ ಅನ್ನೋದಕ್ಕೆ ಒಂದು ಏನಂತಾರೆ, ಫ್ರೀಡಮ್ ಸಿಕ್ದಂಗ ಆಗೋದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಇವಾಗ ನಾನ್ ನೋಡಿ ರೋಡಲ್ಲಿ ಹೋಗ್ತಾ ಇದೀನಿ, ತಂಪಾದ ಗಾಳಿ, ಸುತ್ತ ಮರಗಳು, ಇಂಜಿನ್ ಸೌಂಡು, ಇದನ್ನೆಲ್ಲ ನೋಡ್ತಿದ್ರೆ ನಮಗ್ ನಾವೇ ಕಳ್ದೋಗ್ತೀವಿ ಗುರು. ಫೀಲ್ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು, ಅಷ್ಟೇ ಜೀವನ. ಅದೇ ನಿಜವಾದ ಫ್ರೀಡಮ್ ಅಂದ್ರೆ. ಇನ್ನು ನಮ್ಮಂತ ಮೋಟೋ ವ್ಲಾಗರ್ಸ್ ವಿಷಯಕ್ಕೆ ಬಂದ್ರೆ, ಅವ್ರಿಗೇನ್ ಗೊತ್ತಾ, ನೂರಾರು ಟೆನ್ಷನ್ ಇರ್ಬೋದು ಗುರು. ಆದ್ರೆ ಹೆಲ್ಮೆಟ್ ಹಾಕೊಂಡು ಗಾಡಿ ಸ್ಟಾರ್ಟ್ ಮಾಡಿದಾಗ ಸಿಗೋ ನೆಮ್ಮದಿನೇ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಗುರು. ಯಾಕಂದ್ರೆ ಎಲ್ರು ಅಷ್ಟೇ ರೈಡ್ ಮಾಡ್ಬೇಕಾದ್ರೆ ಅವರು ಇಷ್ಟೇ ಮೈಂಡ್ ಅಲ್ಲಿ ಇರುತ್ತೆ, ನಾನು, ರೋಡು, ನನ್ ಬೈಕು ಮತ್ತೆ ನನ್ ಡ್ರೀಮ್ಸ್, ಇಷ್ಟು ಮಾತ್ರ ನನ್ ಜೊತೆ ಟ್ರಾವೆಲ್ ಆಗ್ಬೇಕು ಅಂತಾನೆ ಎಲ್ಲಾ ಮೋಟೋ ವ್ಲಾಗರ್ಸ್ ತಲೆಯಲ್ಲಿ ಇಟ್ಕೊಂಡು ಗಾಡಿ ಸ್ಟಾರ್ಟ್ ಮಾಡೋದು ಗುರು. ಎಲ್ರಿಗೂ ಒಂದೊಂದು ಡ್ರೀಮ್ ಬೈಕ್ ಅನ್ನೋದು ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಸೊ ನಿಮ್ದೆಲ್ಲ ಯಾವ್ದು ಅಂತ ಹೇಳಿ ಕಮೆಂಟ್ ಮಾಡಿ ನೋಡೋಣ. ಯಾವ್ಯಾವ ಡ್ರೀಮ್ ಬೈಕು ಯಾವ್ದು ಅಂತ ನಮಗೂ ತಿಳ್ಕೊಳ್ಳೋ ಅಂತ ಕ್ಯೂರಿಯಾಸಿಟಿ ಇರುತ್ತಲ್ವಾ. ಇಷ್ಟ ಹೇಳ್ತಾ ಮೈಸೂರು ರೋಡ್ ಬಂದೆ ಗುರು. ಮೈಸೂರು ರೋಡ್ ಬರ್ತಿದಂಗೆನೆ ಡೌಟ್ ಹೊಡ್ಬಿಡ್ತು, ಇದೇನಾ ಮೈಸೂರು ರೋಡ್ ಅಂತ. ಯಾಕಂದ್ರೆ ಅಷ್ಟೊಂದ್ ಖಾಲಿ ಇತ್ತು. ಒಳ್ಳೊಳ್ಳೆ ಶೋರೂಮ್ಗಳೆಲ್ಲ ಓಪನ್ ಆಗ್ಬಿಡಿತ್ತು ಗುರು. ಬಟ್ಟೆವು ನಾನು ನೋಡೇ ಇರ್ಲಿಲ್ಲ, ತುಂಬಾ ದಿವಸ ಆಗಿತ್ತು ಈ ಕಡೆ ಬಂದು. ಹಂಗೆ ಲೆಫ್ಟ್ ತಿರ್ಗಿದ್ರೆ ಕಿಯಾ ಸರ್ವಿಸ್ ಸೆಂಟರ್ ಬೇರೆ ಮಾಡ್ಬಿಟ್ಟವ್ರೆ. ಶೋರೂಮ್ ಇನ್ನು ಮುಂದೆ ಇದೆ, ತೋರಿಸ್ತೀನಿ ನಿಮ್ಗೆ. ಇಲ್ಲಿ ನೋಡಿದ್ರೆ ಸರ್ವಿಸ್ ಸೆಂಟರ್ ಇದು. ಅಂತೂ ಇಂತೂ RV ಕಾಲೇಜ್ ಸ್ಟಾಪಿಗೆ ಬಂದ್ವಿ. ಅಜ್ಜಿ ನಾಷ್ಟ ಬೇರೆ ಮಾಡಿರ್ಲಿಲ್ಲ ಗುರು. ಜೋಶಲ್ ರೈಡ್ ಬೇರೆ ಬಂದ್ಬಿಟ್ಟೆ. ನೋಡಿದ್ರೆ ತಲೆ ಎಲ್ಲ ತಿರುಗಾಡ್ಸ್ಬಿಡತ್ತ ಬಿಸ್ಲಿಗೆ. ಏನು ಮಾಡಕ್ ಆಗಲ್ಲ, ರೈಡ್ ಅಂದ್ಮೇಲೆ ಬಿಸ್ಲು ಕಾಮನ್ ಅಲ್ವಾ. ಸರಿ ಅಂತ ಹಂಗೆ ಮುಂದೆ ಬಂದ್ರೆ ಈಗ ನೋಡಿ ರೈಟ್ ಸೈಡಿಗೆ ಬೆಂಜ್ ಶೋರೂಮ್ ತೋರಿಸ್ತೀನಿ. ಎಲ್ರು ನೋಡಿರ್ತಾರೆ, ಅಂದ್ರೂ ತೋರ್ಸೋ ಜವಾಬ್ದಾರಿ ನಮ್ದು. ಒಳಗಡೆ ಹೋಗಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಗುರು. ಬಟ್ ಆಚೆಯಿಂದ ನೋಡಿ ಬೆಂಜ್ ಕಾರು, ಬೆಂಜ್ ಶೋರೂಮ್ ಅಂತ ಖುಷಿ ಪಡ್ಬೋದು ಅಷ್ಟೇ. ಏನು ಮಾಡಕ್ ಆಗಲ್ಲ, ಎಲ್ಲದಕ್ಕೂನು ಕೇಳ್ಕೊ ಬಂದಿರ್ಬೇಕು ಅಂತಾರಲ್ಲ, ಹಂಗೆ ಅನ್ಕೊಂಡು ಹೊರಟೆ ಮುಂದೆ. ನೋಡಿ ಇದು ಕಿಯಾ ಶೋರೂಮ್ ಇವಾಗ ಎದುರುಗಡೆ ಕಾಣಿಸ್ತಾ ಇರೋದು.
ಅವಾಗ್ಲೇ ತೋರಿಸಿದ್ದು ಸರ್ವಿಸ್ ಸೆಂಟ್ರು. ಶೋರೂಮ್ ಸರ್ವಿಸ್ ಸೆಂಟರ್ಗೂ ಅಮ್ಮಮ್ಮ ಅಂದ್ರು ಒಂದು 1 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್. ಅಷ್ಟು ದೂರದಲ್ಲಿ ಸರ್ವಿಸ್ ಸೆಂಟರ್ ಮಾಡ್ಕೊಂಡವ್ರೆ. ಆಯ್ತು ಅಂತ ಇಲ್ಲಿ ಮುಂದೆ ಬಂದ್ರೆ ಇಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನ್ ಹೋಗೋ ರೋಡ್ ಇದು. ಫುಲ್ಲು ಜಾಮು. ಟ್ರೈನ್ ಏನೋ ಬರ್ತಿದೆ ಅನ್ಸುತ್ತೆ. ಫುಲ್ಲು ಗೇಟ್ ಹಾಕಿ ಕೂರ್ಸಿದ್ರು ಗುರು. ನೋಡೋಣ ಹೆಂಗಿದೆ ಮುಂದೆ ಸಿಚುವೇಶನ್ ಅಂದ್ಬಿಟ್ಟು ಸೈಡ್ ಅಲ್ಲಿ ಹೊಡ್ಕೊಂಡು ಹೋದ್ರೆ ಅಣ್ಣ ಯಾರೋ ರಿಟರ್ನ್ ಹಾಕೊಂಡೇ ಬರ್ತಾವನೆ. ಅವನು ಗೊತ್ತಾಗ್ಬಿಡೈತಿ ನಮ್ ಜೀವನ ಇಷ್ಟೇ, ಇಲ್ಲಿ ನಿಂತ್ಕೊಂಡ್ರೆ ಆಗಲ್ಲ ಅಂತ. ಅಂದ್ರೂ ಬಂದು ಧೈರ್ಯ ಮಾಡಿ ಮುಂದೆ ಹೋದ್ರೆ ಮುಂದೆ ಫುಲ್ಲು ರೋಡ್ ಬ್ಲಾಕು. ಕಣ್ ಮುಂದೆನೆ ಟ್ರೈನ್ ಬೇರೆ ಬಂತು. ಓ ಏನೋ ಟ್ರೈನ್ ಬಂದ್ಬಿಡ್ತಲ್ಲಪ್ಪ, ಬೇಗ ಬಿಟ್ಬಿಡ್ತಾರೆ ಅಂತ ಜೋಶಲ್ಲೇನೋ ಹೋಗ್ಬಿಟ್ಟೆ ಗುರು. ಹೋದ್ರೆ ನನ್ ಪರಿಸ್ಥಿತಿ ಹೆಂಗ್ ಆಗಿರ್ಬೇಕು ಅಂದ್ರೆ ಮುಂದೆ ನೀವೇ ನೋಡಿ ಗೊತ್ತಾಗುತ್ತೆ. ಓಪನ್ ಮಾಡ್ಬಿಡ್ತಾರೆ ಗೇಟ್ ನ ಅಂತ ಒಂದ್ಮೇಲೆಲ್ಲ ಬಂದ್ ನಿಂತ್ಕೊಂಡ್ಬಿಟ್ಟೆ ಗುರು. ಅಲ್ಲೋದ್ರೆ ಓಪನ್ ಮಾಡ್ಲಿಲ್ಲ ಗುರು, ಅರ್ಧ ಗಂಟೆ ನಿಂತವ್ನೆ. ಪಾಪ ಗಾಡಿ ಮೇಲೆ ಕುತ್ಕೊಳಕ್ ಆಗ್ದೆ ಎಲ್ಲ ನಿಂತ್ಕೊಂಡ್ ವಾಕಿಂಗ್ ಮಾಡ್ತಾವ್ರೆ ಅಲ್ಲೇ ಗಾಡಿ ಪಾರ್ಕ್ ಮಾಡ್ಬಿಟ್ಟು. ಫೈನಲಿ ಆಫ್ಟರ್ ವೇಟಿಂಗ್ 15 to 20 minutes ಸೌಂಡ್ ಕೇಳಿಸ್ತು ಗುರು, ಹಾರನ್ ಸೌಂಡ್. ಆಮೇಲೆ ಚೂರ್ ನೆಮ್ಮದಿ ಮನ್ಸಿಗೆ. ಇವಾಗ ಟ್ರೈನ್ ಏನೋ ಹೋಯ್ತು, ಇವಾಗ ನಾವ್ ಪಾಸ್ ಆಗದೆ ಇರೋದು ಗುರು ಆ ರೋಡಲ್ಲಿ. ನೋಡ್ರಿ ಹಂಗೆ ಏನ್ ಮೈ ಮೇಲೆಲ್ಲ ಬಂದ್ಬಿಡ್ತಾರ ಗುರು. ಸೊ ಫೈನಲಿ ಅಣ್ಣ ಬಂದ್ ಗೇಟ್ ಓಪನ್ ಮಾಡಕ್ ನಿಂತ್ಕೊಂಡ. ಗುರು ಕಾಲ್ ಮೇಲೆಲ್ಲ ಹತ್ತುಸಕ್ ಬರ್ತಾವ್ರು ಗುರು. ಹಣ ಏನಾರ ಕಾಲ್ ಎತ್ತೀನಿ ಎಂದು ಬಿಡ್ತಾ ಇಲ್ಲ ಗುರು. ಇವನ್ ಯಾರೋ ಬುದ್ಧಿವಂತ ನೋಡ್ರಿ ಗುರು. ಇಷ್ಟೊತ್ತು ರೈಲು ಗೇಟ್ ಹಾಕಿದ್ರು ನಿಂತವನೆ, ಇವಾಗ ಯೂ ಟರ್ನ್ ನೋಡಿತಾವನೆ. ಏನ್ ತಲೆಯಲ್ಲಿ ಇಟ್ಕೊಂಡವನೋ ಗೊತ್ತಿಲ್ಲ. ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.